ಆಯಿತಾ? ಹುಷಾರು. ಅಂತೂ ಇಂತೂ ಎಂಡ್ ಪಾಯಿಂಟಿಗೆ ಬಂದ್ವಿ. ಬಾ ಮವ. ಇದೇ ಎಂಡ್ ಪಾಯಿಂಟು. ಎಲ್ಲರಿಗೂ ಸ್ವಾಗತ. ನಮಸ್ತೆ. ಅಷ್ಟೇ. ಇವಾಗ ಇವ್ರಿಗೆ ಆ ಥರ ಎಕ್ಸೈಟ್ಮೆಂಟ್ ಜಾಸ್ತಿ. ಈ ಥರ ಗೋಪುರ ಹಾಕ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ರೆ ಇಲ್ಲಿ ಜನ ನೋಡಿಲ್ಲ. ಇವಾಗ ಯಾವನೋ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತಾನೆ. ಇಲ್ಲೆಲ್ಲ ಹೆಂಗೆ ಅಂತಂದರೆ ಕಾಂಪಿಟೇಷನಲ್ಲಿ ಯೂಟ್ಯೂಬರ್ಸು ಇಟ್ಕೊತಾ ಇದ್ದಾರೆ. ಆ ಥರ ಆಗ್ಬೇಕು ಬೆಳವಣಿಗೆ. ನನಗೆ ಒಂದು ಸಾಂಗ್ ನೆನ್ಪಟ್ಟಿದ್ದು ರಜಾ. ಹಾಂ ಹೇಳು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದು ಯಾವ್ದು ಗೊತ್ತಾ? ಯಾವುದು? ಯಾರು ಸ್ನೇಹದಿ ಬರುವರೆ ಅವರೇ ನಮ್ಮೂರು. ಹೌದು. ಯಾವ ಬರಲ್ಲ ನೋಡ್ಕೊಂಡು ಹೇಳು. ಕಟ್ಕೊಡ್ತಾನೆ ಕಟ್ಕೊಡ್ತಾನೆ. ಹಾಂ. ಈ ಕುರಿಗಳ ಬಗ್ಗೆ ಏನು ಅನ್ನಿಸುತ್ತೆ ನನಗೆ ನೋಡಲಿ? ಅವರು ಕೋಟ್ಯಾಧೀಶ್ವರಲ್ಲೇ ರಾಜ. ಮೊನ್ನೆ ನಾನು ಜಸ್ಟ್ ಯಾರನ್ನೂ ಕೇಳಿಲ್ಲ. ಪುಟ್ಟ ಅಂತ ನಮ್ಮ ಪುಟ್ಟ ಬರ್ಕೊಂಡ್ಬಿಟ್ಟೆ. ಅಪ್ಪನ ಕೇಳಿದೆ ಎಷ್ಟು ನಾವು ಕುರಿ ಅಂದರೆ 100 ಅಕ್ಕ ಒಬ್ಬೀಗ 100 ಒಂದಕ್ಕೆ 10,000 ಇದಕ್ಕೆ 10,000 ಜಾಸ್ತಿ ಓಡ್ತಾವೆ ಈಗ. ಮರಿ ಬಿಟ್ಟು 100 ಕುರಿಗೆ 1 ಕೋಟಿ ರೂಪಾಯಿ. ಕೋಟಿ ರೂಪಾಯಿ ಹೊಡೆಯಿರೋರು. ಹೌದು. ಹೆಂಗದ ನಾವು ತಗಳ 10, 20, 30,000 ಸಂಬಳ. ನಾವು ನಮ್ಮದೇ ರೇಂಜ್ ಬೇರೆ ರೀತಿಯಾಗಿ ಇರ್ತೇವೆ. ಹೆಂಗೆ ಹೇಳೋ ಕಲ್ಲಿ ಟೈರ್ ಚಪ್ಪಲ್ಲು ಬಟ್ಟಿ ಫುಲ್ಲೆಲ್ಲ ಸಗಣಿ ಬಟ್ಟಿ. ಗಾಡಿನ ಇವಾಗ ಜಸ್ಟ್ ವಾಶ್ ಮಾಡಿಸ್ಕೊಂಡು ಬೆಟ್ಟದ ಮಲ್ಲೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದು ಆರಂಭದಲ್ಲಿ ಕೆಲವೊಂದಿಷ್ಟು ಮಿಸ್ಟೇಕ್ಸು ಕಾಮನ್ನು. ಒಂದಿಷ್ಟು ಜನ ಮಾತಾಡೋದು ಕಾಮನ್ನು. ಕೆಲವೊಂದನ್ನು ತಲೆ ಕೆಡಿಸ್ಕೊಳ್ಳಿಲ್ಲಂಗೆ ನಮ್ಮ ಫೋಕಸ್ ಏನಿದೆ ಅದನ್ನಷ್ಟೇ ಮಾಡ್ತಾ ಬೇರೆದನ್ನು ಯಾವುದನ್ನು ತಲೆಗೆ ಹಾಕೊಳ್ದೆ ಮೂವ್ ಆನ್ ಆದರೆ ನಾವೇನು ಅಂದ್ಕೊಂಡು ಮುಂದೆ ಹೆಜ್ಜೆ ಇಟ್ಟಿರ್ತೀವೋ ಅದು ಸಕ್ಸಸ್ ಆಗುತ್ತೆ. ಆ ನಂಬಿಕೆ. ಇವ್ರಿಗೆ ಹಾಡು ಹೇಳೋ ಹುಚ್ಚು, ನಮಗೆ ವಿಡಿಯೋ ಮಾಡೋ ಹುಚ್ಚು. ಹೊಸ ಬುಲೆಟು ತಗೊಂಡು ಒಂದು 7 ದಿನ ಆಯಿತು. ಸಕ್ಕತ್ತಾಗೈತೆ. ಬಟ್ ಮುಂಚಿನ ಥರ ವೈಬ್ರೇಷನ್, ಒಂದು ಎಕ್ಸಾಸ್ಟ್ ಸೌಂಡು ಅದೇನೂ ಇಲ್ಲ. ಬಟ್ ಗಾಡಿ ಮಾತ್ರ ಸ್ಮೂತಾಗಿ ನೈಸಾಗೇ ಹೋಗುತ್ತೆ ಗಾಡಿ. ಈ ಮೋಟೋ ಲಾಗಿಂಗ್ ಮಾಡೋದು ಒಂಥರ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಮೋಟೋ ಲಾಗಿಂಗ್ ಮಾಡೋದ್ರಿಂದ ಮುಂದೆ ಒಂದು 10 ವರ್ಷನೋ ಅಥವಾ 15 ವರ್ಷ ಆದಮೇಲೆ, ಆವಾಗಿನ ಕಾಲದಲ್ಲೆಲ್ಲ ಒಂದು ಬುಕ್ಕಲ್ಲಿ ಬರ್ತಾಯಿದ್ರು ಆ್ಯಕ್ಟಿವಿಟೀಸ್ನ ಮತ್ತು ಮೆಮೊರೀಸ್ನ. ಇವಾಗ ಹಂಗಲ್ಲ. ಏನಾದರೂ ಒಂದು ಲಾಗ್ ಥರ ಮಾಡಿ ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮಗೂ ಏಜ್ ಆದಮೇಲೆ, ಆಮೇಲೆ ಒಂದು 10 ವರ್ಷ ಆದಮೇಲೆ ನಮ್ಗೆ ಇವನ್ನೆಲ್ಲ ನೋಡಿದರೆ ಒಂದಿಷ್ಟು ಮೆಮೊರೀಸು ಹಾಗೇ ನೆನಪಿರುತ್ತೆ. ಮೋಟೋ ಲಾಗಿಂಗ್ ಮಾಡೋದು ಬರೀ ಒಂದು ಪರ್ಪಸ್ಸಿಂದ ಅಲ್ಲ, ಒಂದಿಷ್ಟು ರೀಸನ್ಸ್, ಬೇರೆ ರೀಸನ್ನು. ಇದು ಮಾಡೋದ್ರಿಂದ ಒಂದು ಮನಸ್ಸಿಗೆ ಖುಷಿ ಕೊಡುತ್ತೆ. 2ನೇದು ಮೆಮೊರೀಸ್ ಉಳಿಯುತ್ತೆ. 3ನೇದು ಏನಾದರೂ ಒಂದು ಅರ್ನಿಂಗ್ಸ್ ಏನಾದರೂ ಮುಂದಿನ ದಿನಗಳಲ್ಲಿ. ಪಟಾಕಿ ಹೊಡೆಯೋರಿಗೆ ಏನಂತಂದರೆ, ಪಟಾಕಿನ ಕೆಳಗಡೆ ಇಟ್ಟು ಹೊಡೆದ್ರೆ ಪಟಾಕಿ, ನೀ ಎಲ್ಲಿ ಬೇಕಲ್ಲಿ ಇಟ್ಕೊಂಡು ಹೊಡೆದ್ರೆ ಅದೇ. ಇವರು ಕೆಳಗಡೆ ಇಟ್ಟು ಪಟಾಕಿನ ಹೊಡಿ ಅಂತಂದರೆ ಕೈಯಲ್ಲಿಟ್ಟು ಹೊಡೆದಿದ್ರು. ಅದಕ್ಕೆ ಅದ್ರ ಪರಿಣಾಮ ಸ್ಕಿನ್ನೆಲ್ಲ ಕಿತ್ಕೊಂಡು ಹೋಗಿದೆ. ಹಂಗೆ ಜಾಸ್ತಿ ಮೂಳಿರಿತನ ಅಂತ ನಮ್ಮ ಸೈಡೆಲ್ಲ ಮೂಳಿರಿತನ ಮಾಡೋಕ್ಕೋದ್ರೆ ಹಿಂಗೆ ಆಗೋದು. ಹಂಗಾಗಿ ಯಾವುದನ್ನು ಹೆಂಗೆ ಮಾಡ್ಬೇಕು ಹಂಗೆ ಮಾಡಿದ್ರೆ ಬೆಟ್ರು. ಪಟಾಕಿ ಆಗಲಿ ಗಾಡಿ ಆಗಲಿ ಸ್ವಲ್ಪ ಸೇಫಾಗಿ ಹೊಡೆಯೋದು, ಪಟಾಕಿನ ಕೆಳಗಡೆ ಇಟ್ಟು ಹೊಡೆಯೋದು ಉತ್ತಮ.
2 ತಿಂಗಳಿಂದ ಆಯಿತು ಗಾಡಿ ಆಕ್ಸಿಡೆಂಟ್ ಆಗಿ. ನನ್ನ ಗಾಡಿ ಇನ್ನಾದರೂ ರೆಡಿ ಆಗಿದೆ, ಬಟ್ ಇನ್ಸೂರೆನ್ಸ್ ಕ್ಲೈಮ್ ಆಗಿಲ್ಲ, ಇನ್ನಾದರೂ ಬರ್ತಾಯಿಲ್ಲ. ಒಂದು ಕಡೆ ಅದು, ಒಂದು ಕಡೆ ಬೇಜಾರು. ಇಷ್ಟಪಟ್ಟು ತಗೊಂಡಿರೋ ಗಾಡಿ. ನೀವೇನಾದರೂ ಕುಲ್ಲಳ್ಳಿ ಬಸವೇಶ್ವರ ಹೋಗ್ಬೇಕು ಅಂತಂದರೆ ಇದೇ ರೂಟು, ಹರಪಳ್ಳಿಯಿಂದ ಈ ಕಡೆಗೆ ಹೆಂಗೆ ಸ್ಟ್ರೈಟಾಗಿ ಹೋದರೆ ಹೂವಿನಡಗಲಿ, ಅದ್ರ ಮಧ್ಯೆ ಒಂದು ಸ್ವಲ್ಪ ರೈಟಿಗೆ ಹೋದರೆ ಬೆಟ್ಟದ ಮಲ್ಲೇಶ್ವರ ಟೆಂಪಲ್ ಸಿಗುತ್ತೆ ಮೇಲ್ಗಡೆ. ಅಲ್ಲಿ ಏನು ಬೆಟ್ಟ ಕಾಣುತ್ತಲ್ಲ ಅಲ್ಲಿ. ಈ ಥರ ರೋಡಲ್ಲಿ ಈ ಥರ ಮೆಕ್ಕೆಜೋಳ ಆಮೇಲೆ ಜೋಳನ ಇದು ಒಣಗ್ಸೋಕ್ಕೆ ಹಾಕಿರ್ತಾರೆ. ಇಲ್ಲೆಲ್ಲ ಅದೆಲ್ಲ ಕಾಮನ್ನು. ಗಾಡಿನ ಸೇಫಾಗಿ ರೈಡ್ ಮಾಡಿ ಪ್ರತಿ ಸರಿ ಇದನ್ನು ಹೇಳೋದು. ಯಾಕಂದರೆ ರೀಸೆಂಟಾಗಿ ಆಕ್ಸಿಡೆಂಟ್ ಆದಾಗಿಂದ ಒಂದು ಅವೇರ್ನೆಸ್ ಮೂಡಿದೆ. ಗಾಡಿನ ಹೆಂಗೆ ಬೇಕಂಗೆ ಹೊಡೆದ್ರೆ ಅದು ನಮ್ಮನ್ನು ಹೆಂಗೆ ಬೇಕಂಗೆ ಮಾಡಿಡುತ್ತೆ ಲಾಸ್ಟಿಗೆ. ನೀವು ಅನ್ಕೋಬೋದು ಮಾಡ್ತಿರ್ಬೇಕಾದ್ರೆ ಸೇಫಾಗಿ ಹೋಗಿ ಸ್ಪೀಡು ಕಂಟ್ರೋಲಲ್ಲಿದ್ದರೆ ಬೆಟರು. ಇದೇ ಕೊಮರ್ನಳ್ಳಿ ತಾಂಡ. ಇಲ್ಲಿಂದ ರೈಟಿಗೆ ತೊಗೋಬೇಕು ಟೆಂಪಲ್ಗೆ. ಇಲ್ಲಿಂದ ಒಂದು 5 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಹೊಸ ಬೈಕ್ ತಗೊಂಡಾದ್ಮೇಲೆ, ಬುಲೆಟ್ ಗಾಡಿ ತಗೊಂಡಾದ್ಮೇಲೆ ಇನ್ನೊಂದು ಸ್ವಲ್ಪ ದುಡ್ಡು ಹಾಕಿದರೆ ಒಂದು ಕಾರೇ ಬರ್ತಿತ್ತು. ಇನ್ನೊಂದು ಸ್ವಲ್ಪ ದುಡ್ಡು ಹಾಕಿದ್ರೆ ಇನ್ನೂ ಚೆನ್ನಾಗಿರೋದೇನೋ ಬೇರೆ ಗಾಡಿ ಬರ್ತಿತ್ತು. ಈ ಕೆಲವೊಂದು ಗಾಡಿ ಎಲ್ಲ ಊರಲ್ಲೂ ಇದ್ದೇ ಇರುತ್ತೆ ಕಾಮನ್ ಆಗಿ. ಅವರ ಪರಿಸ್ಥಿತಿ ತಕ್ಕಂಗೆ ಅವರ ಸಮಯಕ್ಕೆ ಸರಿಯಾಗಿ ಏನು ಬೇಕೋ ಅದನ್ನು ತಗೊಂಡಿರ್ತಾರೆ. ತಗೊಂಡಾದ್ಮೇಲೆ ಕೆಲವೊಂದು ಈ ಟೀಕೆ ಮಾಡೋದು, ನೆಗೆಟಿವ್ ಆಗಿ ಮಾತಾಡೋದು, ಇದೆಲ್ಲ ಒಂದು ಕಡೆ ಸರಿ ಅನಿಸಲ್ಲ. ಏನು ಮಾಡೋಕ್ಕಾಗಲ್ಲ. ಒಂದಿಷ್ಟು ಮನಸ್ಥಿತಿಗಳು, ಕೆಟ್ಟ ಮನಸ್ಥಿತಿಗಳು ಇಲ್ಲಿಂದ ಒಂದು ಸ್ವಲ್ಪ ಮೆಟ್ಟಲು ಇದ್ದಾವೆ. ಮೂವತ್ತಡಿ ಕೆಳಗಡೆ ಇರ್ತಕ್ಕಂಥದ್ದು 30 ಅಡಿ. ಧಾರ್ಮಿಕ ಸಂಸ್ಥೆ ಮತ್ತು ಧರ್ಮದತ್ತಿ ಇಲಾಖೆ ಶ್ರೀ ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನ, ಸಾಗಿ, ಹೂವಿನಡಗಲಿ ತಾಲೂಕು, ವಿಜಯನಗರ ಡಿಸ್ಟಿಕ್ಕು. ಈಗ ಪ್ರೆಸೆಂಟು ನಾವು ಬರ್ತಾ ಇರೋದು ಸಾಗಿ ಒಳಗಿರೋ ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನ. ಅಟ್ ಪ್ರೆಸೆಂಟ್ ಇವಾಗ ನಾವು ಬರ್ತಾ ಇರೋದು ಗರ್ಭಗುಡಿ ಹತ್ರ, ಗರ್ಭಗುಡಿ ಒಳಗೆ ಇವರೇ ಬೆಟ್ಟದ ಮಲ್ಲೇಶ್ವರ. ಸಾಕ್ಬಿಟ್ರಿ ಇರಲಿ. ನಿಮ್ಮ ಹೆಸರು? ಮನೋಜ್. ಯಾವ ಊರು? ಎಷ್ಟನೇ ಕ್ಲಾಸು? 4ನೇ ಕ್ಲಾಸ್. 4ನೇ ಕ್ಲಾಸ್. ಎಷ್ಟು ವರ್ಷದಿಂದ ಇಲ್ಲಿ ಬರ್ತೀರಿ? 1 ವರ್ಷ. 1 ವರ್ಷ ಇಲ್ಲೇ ಪೂಜೆ ಮಾಡ್ತೀರಿ. 1 ವರ್ಷ ಆದಮೇಲೆ ಬೇರೆಯವರು? ಹಾಂ. ಈಗ ಪ್ರೆಸೆಂಟ್ ನೀವು, ನಿಮ್ಮ ಅಪ್ಪಾಜಿಯವರು, ಅಮ್ಮ. ವರ್ಷಕ್ಕೊಂದು ಸಲ ಚೇಂಜ್ ಆಗ್ತೀರಿ. ಸ್ನೇಹಿತರ ದೇವಸ್ಥಾನ ಇದು ಬೆಟ್ಟದ ಮಲ್ಲೇಶ್ವರ. ಇವರು ನಮ್ಮ ಅಲಿ. ನಮ್ಮ ಬುದ್ಧಿ. ಇವ್ರು ನಮ್ಮ ಬುದ್ಧಿಯರು. ನೋಡೋಣ ಅಟ್ ಪ್ರೆಸೆಂಟ್ ಈಗ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಏನಂತ. ಇಲ್ಲಿಂದನೇ ಜರ್ನಿ ಸ್ಟಾರ್ಟು. ಭಾಳ ಶಾರ್ಟ್ ಟೈಮಲ್ಲಿ ಬಂದಿದ್ದೀವಿ ನಾವು. ಸಾಮ್ಗಳು ಬರಬೇಕು, ನೀವು ಬಂದ್ರೆ ಮುಂದಿಂದು. ವ್ಯೂ ಪಾಯಿಂಟ್ ಭಾಳ ಚೆನ್ನಾಗೈತೆ. ಅಟ್ ಪ್ರೆಸೆಂಟ್ ಇಲ್ಲಿಂದ ಮುದಿ ಮಲ್ಲಣ್ಣನ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ನಾವು ಮೇಲಕ್ಕೆ. ಹೌದು, ಬನ್ನಿ ಎಲ್ಲರೂ ಹೋಗೋಣ. ಹೆಚ್ಚಾಗಿ ನಮಗೆ ಸಾಥ್ ಕೊಡೋರಂದ್ರೆ ಇವರೇ ಕಾಣಿಸ್ತಾರೆ ನಿಮಗೆ. ಲೆಜೆಂಡ್ರಿ ಪರ್ಸನ್ ನಮ್ಮ ಗುರುಗಳು. ತುಂಬ ಸೊಗಸಾದ ವಾತಾವರಣ. ನೀರು ಎಲ್ಲಿ ಬೇಕಲ್ಲಿ ಇಳಿಯಕತ್ತಾವು, ಬಟ್ ಹೇಳ್ಕೊಳಂಗಿಲ್ಲ, ಸೊಗಸಾಗೈತೆ ಅಷ್ಟೇ. ಅಟ್ ಪ್ರೆಸೆಂಟ್ ನಮಗೆ 100 ಮೀಟ್ರ್ ಮೇಲೆ ಹತ್ತಕ್ಕೆ ಆಗ್ತಿಲ್ಲ. ಆಗಲೇ ಉಸಿರಾಟದ ತೊಂದರೆ ಆಗ್ತೈತಿ. ಹತ್ತೀವಿ, ಬಿಡಲ್ಲ. ಅಡ್ವೆಂಚರ್ ಅನ್ನೋದಲ್ಲ, ಮಾಡ್ಬೇಕು ಅಡ್ವೆಂಚರ್ ಹೆಂಗಂತೇಳಿ.
ಗೊತ್ತಾಗತ್ತಿ. ಸಾಮಾನ್ಯವಾಗಿ ಸುಸ್ತಾಗಲ್ಲ, ಯಾವತ್ತೂ ಹತ್ತೇ ಇರೋರು ನಾವು. ಕ್ಲಿಪ್ ಮಾಡಿದ್ದು ಬಾ ಸರ. ಈಗ ಅನಿಸ್ತೈತೆ ಹೆಂಗೆ ಹತ್ತಾನೆ, ಹಿಂಗೆ ಕಡಿದಾದ ಬೆಟ್ಟನ. ಸರ ಮತ್ತೆ ಜೋಶಲ್ಲಿ ಹೇಳಿದ್ರಿ ನಾನು ಹಂಗೆ ಪಟ 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 ಅಂತ ಹತ್ತಿ ಬಿಡ್ತೀನಿ ಅಂತ. ಅದು ಹಂಗೆ ಮಾತುಗಳು ಬರ್ತವೆ ಜೋಶಲ್ಲಿ. ನಮ್ಮ ಬುದ್ಧಿಯವ್ರು ಇನ್ನೂ ಕೆಳಗದಾರ ಬರೋಕೆ ರೆಡಿ ಇಲ್ಲ. ಅಲ್ಲ ಇವಾಗ ಏನು ಅನ್ನಿಸ್ತೈತೆ ಒಳಗಡೆ? 12 ಆಗೈತಿ, ಹೇಳ್ಕೊಳಂಗಿಲ್ಲ ಅಷ್ಟ. ಯಾರಿಗೆ ಹೇಳಲ್ಲ. ಟೀ ಶರ್ಟ್ ತೆಗೆದಿದ್ದೇನಾ? ಈಗ ಒಂದು 70% ಮೇಲ್ಗಡೆ ಬಂದಿದ್ದೀವಿ. ಇನ್ನೊಂದು ಸ್ವಲ್ಪ ಹೋಗೋದು ಒಂದು ಸ್ವಲ್ಪ ಡೌಟೇ, ಯಾಕಂದರೆ ಆಲ್ರೆಡಿ ಸಿಕ್ಕಾಪಟ್ಟೆ ಮೇಲ್ಗಡೆ ಬಂದಿದ್ದೀವಿ. ನೀವೇನು ನೋಡ್ತಾ ಇದ್ದೀರಾ, ಡೌನಿಂದ ಮೇಲ್ಗಡೆ ಬಂದಿದ್ದೀವಿ. ನಮ್ಮ ಸರ್ದು ಆಗ್ತಾಯಿಲ್ಲ. ಬನ್ನಿ ಗುರುಗಳೇ, ನಿಮ್ಗೇನು ಅನಿಸ್ತೈತೆ? ಸರ ಇವು ನೋಡ್ರಿ ಅಲ್ಲಿ ಕೆಳಗಡೆ, ಇದೆಲ್ಲ ಬೇಕಿತ್ತಾ? ಹಾಂ, ಮನೆಗೆ ಇದ್ದಿದ್ರೆ ಬೇಕಿತ್ತಾ? ಹಿಂಗೆ ಕಡಿದಾದ ದಾರಿ. ಬಿದ್ದಿದ್ಯಾ ಮಮ್ಮ? ಅತ್ತ ಏನು ಮಾಡೋಕ್ಕಾಗಲ್ಲ, ಡೆಸ್ಟಿನಿ ಕಂಪ್ಲೀಟ್ ಮಾಡ್ಬೇಕಷ್ಟೇ. ಇಷ್ಟೊಂದು ಪೀಕಿಗೆ ಬರಬೇಕು ಈ ಬೆಟ್ಟ ಕಂಪ್ಲೀಟ್ ಮಾಡ್ಬೇಕಂದ್ರೆ. ಗಿಡ ಹಿಡ್ಕೊಂಡಿಲ್ಲ, ಏನಾಯ್ತು? ಸುಮಾರು ಮೇಲ್ಗಡೆ ಇದೆ. ಬಾ ಇಲ್ಲೇ ಬಾ, ಇಲ್ಲೈತೆ ಬಾ ಕೊಡ್ಸಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬಂದು ತಲುಪ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಸುಸ್ತಾಗಿದೆ, ಚೂರಿದೆ. ನಡಿ ಹೋಗೋಣ, ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಹುಷಾರು. ಬಾ ಮೇಲೆ ಬಾರೋ ಮವ್ವ. ಆಯ್ತಾ? ಹುಷಾರು. ಅಂತೂ ಇಂತೂ ಎಂಡ್ ಪಾಯಿಂಟಿಗೆ ಬಂದ್ವಿ. ಬಾ ಮವ್ವ. ಇದೇ ಎಂಡ್ ಪಾಯಿಂಟು. ಆಲ್ಮೋಸ್ಟ್ ಸರೌಂಡಿಂಗ್ ಪೂರ್ತಿ ಎಲ್ಲ ಫಾರೆಸ್ಟ್ ಇರೋದು. ನಾವು ಏನು ಕೆಳಗಡೆಯಿಂದ ಬಂದಿದ್ವಲ್ಲ, ಮೇಲ್ಗಡೆ ಫುಲ್ ಟಾಪು ಈ ವ್ಯೂ ಏನಿದೆ, ಇಲ್ಲಿಂದ ನೋಡಿದ್ರೆ ಲಾಸ್ಟು ಆ ದೇವಸ್ಥಾನ ಕಾಣುತ್ತೆ, ಶ್ರೀ ಬೆಟ್ಟಮುರುಘೇಶ್ವರ ದೇವಸ್ಥಾನ. ಅಲ್ಲಿಂದ ಸುಮಾರು ಇಲ್ಲಿವರೆಗೂ ಏನಿಲ್ಲ ಅಂದರೂ 150 ಕಿಲೋಮೀಟರ್ ಅಷ್ಟು ದೂರ ಮೇಲ್ಗಡೆ ಬಂದಿದ್ದೀವಿ. ಇದೇ ಎಂಡ್ ಪಾಯಿಂಟ್. ಇಲ್ಲಿ ತುಂಬ ಚೆನ್ನಾಗಿದೆ. ಅಟ್ ಪ್ರೆಸೆಂಟ್ ಭೂಮಿಯಿಂದ ಕೆಳಗೆ ಮಿನಿಮಮ್ ಏನೇನೋ ಒಂದು 2 ಕಿಲೋಮೀಟ್ರ್ ಇರ್ಬೋದು ಟಾಪು. 2 ಕಿಲೋಮೀಟ್ರ್ ಬರೋದು ದೊಡ್ಡದಲ್ಲ, ಹೆಂಗೆ ಬಂದಿವಿ ಅನ್ನೋದು ದೊಡ್ಡದು. ಅಟ್ ಪ್ರೆಸೆಂಟ್ ಯಾವತ್ತಾದ್ರೂ ನೀವು ಬರ್ರಿ, ಅದರಲ್ಲೂ ಚೇರ್ ಮೇಲೆ ಕೂತು ಗಾಡಿ ಮೇಲೆ ಅಡ್ಡಾಡಿದವ್ರು ಅಂತಾರೆ ಹತ್ತಬೇಕು ಇದನ್ನು ಬೆಟ್ಟನ. ಗೊತ್ತಾಗುತ್ತೆ, ದಿನದ ಕೆಲಸ ಮಾಡಿದವ್ರಿಗೆ, ವ್ಯವಸಾಯ ಮಾಡಿದವ್ರಿಗೆ ಇದೇನೋ ತೊಂದರೆ ಅಲ್ಲ. ಯಾವತ್ತಾರು ಒಂದು ಸಲ ಬನ್ನಿ, ಗೊತ್ತಾಗುತ್ತೆ. ಬಂದಿರ್ತೀರ ಆಲ್ಮೋಸ್ಟ್ ಅಲ್ಲಿ, ನಾವೇ ಹೊಸಬ್ರು ಇಲ್ಲಿಗೆಲ್ಲ. ನಮಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯ್ತು ಅಷ್ಟೇ.